ಸರ್ಕಾರವೇನು ಫ್ರೀ ಬಸ್ ಸೇವೆ ಬಗ್ಗೆ ಬಡಾಯಿ ಕೊಚ್ಕೊಳ್ಳುತ್ತೆ. ಆದರೆ ಇಲ್ಲೊಂದು ಜಿಲ್ಲಾ ಕೇಂದ್ರದಲ್ಲೇ ಬಸ್ಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅದ್ಯಾಕೆ, ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನವೀಕರಣ ನೆಪದಲ್ಲಿ ಬಸ್ ಡಿಪೋ ಸ್ಥಳಾಂತರ. ಕಾರವಾರ ಬಸ್ ಡಿಪೋ ಶಿಫ್ಟ್ ಹಿಂದೆ ಹುನ್ನಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಸರ್ಕಾರಿ ಬಸ್ ಸೇವೆ ಇದ್ದೂ ಇಲ್ಲದಂತಾಗಿದೆ. ಇಲ್ಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ನಿತ್ಯ ತೊಂದರೆಯನ್ನ ಎದುರಿಸ್ತಾ ಇದ್ದಾರೆ. ಇತ್ತ ದೂರದ ಮಣಿಪಾಲ್ ಆಸ್ಪತ್ರೆಗೆ ತೆರಳಿ ವಾಪಸ್ಸಾಗುವ ರೋಗಿಗಳಿಗೂ ಕೂಡ ತೊಂದರೆಯಾಗ್ತಾ ಇದೆ. ಅಸಲಿಗೆ ಇದು ಕಳೆದ ಜೂನ್ ತಿಂಗಳ ಕತೆ. ಮಳೆಗೆ ಹುಬ್ಬವಾಡದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನೀರು ನಿಂತು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆಗಲೇ ಇಲ್ಲಿನ ಅಧಿಕಾರಿಗಳು ಬಸ್ ಡಿಪೋ ಸ್ಥಳಾಂತರಕ್ಕೆ ಹುನ್ನಾರ ನಡೆಸಿದ್ರಂತೆ. ಈ ಬಗ್ಗೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಗಮನಕ್ಕೆ ತಂದಾಗ ಶಾಸಕರು ಡಿಪೋಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಡಿಪೋ ಸ್ಥಳಾಂತರ ಮಾಡಬಾರದು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅಷ್ಟಾದರೂ ಅಧಿಕಾರಿಗಳು ನವೀಕರಣದ ನೆಪದಲ್ಲಿ ಈಗ ಕಾರವಾರ ಬಸ್ಗಳನ್ನು ಅಂಕೋಲಾಕ್ಕೆ ಸ್ಥಳಾಂತರಗೊಳಿಸಿದ್ದಾರೆ. ಡಿಪೋ ಮ್ಯಾನೇಜರ್ ಸೌಮ್ಯ ನಾಯ್ಕಿಗೆ ಜೂನ್ 16ರಂದು MLA ಅವರು ಹೋಗಿ ಈ ಒಂದು ಕಾರವಾರದಲ್ಲಿರ್ತಕ್ಕಂಥ ಬಸ್ಗಳನ್ನ ನೀವು ಡಿಪೋ ಚೇಂಜ್ ಮಾಡ್ತೀರಿ ಅನ್ನುವಂಥ ಒಂದು ಸುದ್ದಿ ಹರಡಿರುವುದರಿಂದ ತನಗೆಲ್ಲ ಸಂಘ ಸಂಸ್ಥೆಗಳು ಬಂದು ಹೇಳಿದರು, ಅದನ್ನು ಮಾಡಬೇಡಿ, ಮತ್ತು ಅದಕ್ಕೇನು ವ್ಯವಸ್ಥೆ ಆಗಬೇಕಂತೆಲ್ಲ ಮಾಡಿಕೊಟ್ಟು ನೀರಿನ ತುಂಬ್ತಿತ್ತು ಅದಕ್ಕೆಲ್ಲ ಸರಿಪಡಿಸಿ ಅವತ್ತೇ ಅದನ್ನು ನೀರು ಕುಲ್ಲ ಮಾಡಿ ಇದನ್ನು ಒಂದು ಕಡೆಯಿಂದ ಬಿಲ್ಡಿಂಗ್ ಆಗಲಿ ಇನ್ನೊಂದು ಕಡೆಯಿಂದ ಇದನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಈ ಹಿಂದೆ ಕಾರವಾರ ಡಿಪೋ ಮೂಲಕ ಒಟ್ಟು 76 ಬಸ್ಗಳು ವಿವಿಧ ಕಡೆಗಳಲ್ಲಿ ಸಂಚಾರ ಮಾಡ್ತಾ ಇದ್ವು. ಇದೀಗ ಬಸ್ಗಳ ಸಂಖ್ಯೆ ಕಡಿಮೆಯಾಗಿದೆ. ಬಹುತೇಕ ಬಸ್ಗಳನ್ನು ಅಂಕೋಲಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇದರಿಂದಾಗಿ ಕಾರವಾರದ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸರಿಯಾಗಿ ಸಂಚರಿಸ್ತಾ ಇಲ್ಲ. ಹೀಗಾಗಿ ನಗರ ಭಾಗಕ್ಕೆ ಬರುವಂತಹ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಬಸ್ಸಿನ ಸಮಸ್ಯೆ ಕೂಡ ಬಹಳ ಇದೆ. ಅಂದರೆ ಕಾರವಾರ ಸಿಟಿಯಲ್ಲಿ ಗ್ರಾಮೀಣ ಪ್ರದೇಶ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಈಗಾಗಲೂ ಕೂಡ 4-3 ಕಿಲೋಮೀಟರ್ ನಡ್ಕೊಂಡೇ ಬರ್ತಾರೆ ಮೇನ್ ರೋಡಿಗೆ ಬರಬೇಕಾದ್ರೆ, ಹಳ್ಳಿಗಳಲ್ಲಿ ಬರಬೇಕಾದ್ರೆ. ಪಾಪ ಹಳ್ಳಿಗಳಿಗೆ 6 ಗಂಟೆಗೆ ಇಲ್ಲಿಂದ ಬಸ್ಸು ಕೂಡ ಬಿಡ್ತಾನೆ ಇಲ್ಲ. ಒಟ್ನಲ್ಲಿ ಕಾರವಾರ ಡಿಪೋ ಮ್ಯಾನೇಜರ್ ಸರ್ವಾಧಿಕಾರದ ಧೋರಣೆ ಸಾರ್ವಜನಿಕರಿಗೆ ಹೊರೆಯಾಗ್ತಾ ಇದೆ. ಕಾರವಾರದ ಬಡ ಪ್ರಯಾಣಿಕರು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೂಡ ಪರಿಹರಿಸುವವರು ಯಾರು ಎಂಬ ಪ್ರಶ್ನೆ ಎದುರಾಗಿದೆ. ಸರ್ಕಾರವೇನು ಫ್ರೀ ಬಸ್ ಸೇವೆ ಬಗ್ಗೆ ಬಡಾಯಿ ಕೊಚ್ಕೊಳ್ಳುತ್ತೆ. ಆದರೆ ಇಲ್ಲೊಂದು ಜಿಲ್ಲಾ ಕೇಂದ್ರದಲ್ಲೇ ಬಸ್ಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅದ್ಯಾಕೆ, ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನವೀಕರಣ ನೆಪದಲ್ಲಿ ಬಸ್ ಡಿಪೋ ಸ್ಥಳಾಂತರ. ಕಾರವಾರ ಬಸ್ ಡಿಪೋ ಶಿಫ್ಟ್ ಹಿಂದೆ ಹುನ್ನಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಸರ್ಕಾರಿ ಬಸ್ ಸೇವೆ ಇದ್ದೂ ಇಲ್ಲದಂತಾಗಿದೆ. ಇಲ್ಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ನಿತ್ಯ ತೊಂದರೆಯನ್ನ ಎದುರಿಸ್ತಾ ಇದ್ದಾರೆ. ಇತ್ತ ದೂರದ ಮಣಿಪಾಲ್ ಆಸ್ಪತ್ರೆಗೆ ತೆರಳಿ ವಾಪಸ್ಸಾಗುವ ರೋಗಿಗಳಿಗೂ ಕೂಡ ತೊಂದರೆಯಾಗ್ತಾ ಇದೆ. ಅಸಲಿಗೆ ಇದು ಕಳೆದ ಜೂನ್ ತಿಂಗಳ ಕತೆ. ಮಳೆಗೆ ಹುಬ್ಬವಾಡದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನೀರು ನಿಂತು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆಗಲೇ ಇಲ್ಲಿನ ಅಧಿಕಾರಿಗಳು ಬಸ್ ಡಿಪೋ ಸ್ಥಳಾಂತರಕ್ಕೆ ಹುನ್ನಾರ ನಡೆಸಿದ್ರಂತೆ. ಈ ಬಗ್ಗೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಗಮನಕ್ಕೆ ತಂದಾಗ ಶಾಸಕರು ಡಿಪೋಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಡಿಪೋ ಸ್ಥಳಾಂತರ ಮಾಡಬಾರದು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅಷ್ಟಾದರೂ ಅಧಿಕಾರಿಗಳು ನವೀಕರಣದ ನೆಪದಲ್ಲಿ ಈಗ ಕಾರವಾರ ಬಸ್ಗಳನ್ನು ಅಂಕೋಲಾಕ್ಕೆ ಸ್ಥಳಾಂತರಗೊಳಿಸಿದ್ದಾರೆ. ಡಿಪೋ ಮ್ಯಾನೇಜರ್ ಸೌಮ್ಯ ನಾಯ್ಕಿಗೆ ಜೂನ್ 16ರಂದು MLA ಅವರು ಹೋಗಿ ಈ ಒಂದು ಕಾರವಾರದಲ್ಲಿರ್ತಕ್ಕಂಥ ಬಸ್ಗಳನ್ನ ನೀವು ಡಿಪೋ ಚೇಂಜ್ ಮಾಡ್ತೀರಿ ಅನ್ನುವಂಥ ಒಂದು ಸುದ್ದಿ ಹರಡಿರುವುದರಿಂದ ತನಗೆಲ್ಲ ಸಂಘ ಸಂಸ್ಥೆಗಳು ಬಂದು ಹೇಳಿದರು, ಅದನ್ನು ಮಾಡಬೇಡಿ, ಮತ್ತು ಅದಕ್ಕೇನು ವ್ಯವಸ್ಥೆ ಆಗಬೇಕಂತೆಲ್ಲ ಮಾಡಿಕೊಟ್ಟು ನೀರಿನ ತುಂಬ್ತಿತ್ತು ಅದಕ್ಕೆಲ್ಲ ಸರಿಪಡಿಸಿ ಅವತ್ತೇ ಅದನ್ನು ನೀರು ಕುಲ್ಲ ಮಾಡಿ ಇದನ್ನು ಒಂದು ಕಡೆಯಿಂದ ಬಿಲ್ಡಿಂಗ್ ಆಗಲಿ ಇನ್ನೊಂದು ಕಡೆಯಿಂದ ಇದನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಈ ಹಿಂದೆ ಕಾರವಾರ ಡಿಪೋ ಮೂಲಕ ಒಟ್ಟು 76 ಬಸ್ಗಳು ವಿವಿಧ ಕಡೆಗಳಲ್ಲಿ ಸಂಚಾರ ಮಾಡ್ತಾ ಇದ್ವು. ಇದೀಗ ಬಸ್ಗಳ ಸಂಖ್ಯೆ ಕಡಿಮೆಯಾಗಿದೆ. ಬಹುತೇಕ ಬಸ್ಗಳನ್ನು ಅಂಕೋಲಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇದರಿಂದಾಗಿ ಕಾರವಾರದ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸರಿಯಾಗಿ ಸಂಚರಿಸ್ತಾ ಇಲ್ಲ.
ಹೀಗಾಗಿ ನಗರ ಭಾಗಕ್ಕೆ ಬರುವಂತಹ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಬಸ್ಸಿನ ಸಮಸ್ಯೆ ಕೂಡ ಬಹಳ ಇದೆ. ಅಂದರೆ ಕಾರವಾರ ಸಿಟಿಯಲ್ಲಿ ಗ್ರಾಮೀಣ ಪ್ರದೇಶ, ಯಾಕಂದರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಈಗಾಗಲೂ ಕೂಡ 4-3 ಕಿಲೋಮೀಟರ್ ನಡ್ಕೊಂಡೇ ಬರ್ತಾರೆ ಮೇನ್ ರೋಡಿಗೆ ಬರಬೇಕಾದ್ರೆ, ಗ್ರಾಮೀಣ ಹಳ್ಳಿಗಳಲ್ಲಿ ಬರಬೇಕಾದ್ರೆ. ಪಾಪ ಹಳ್ಳಿಗಳಿಗೆ 6 ಗಂಟೆಗೆ ಇಲ್ಲಿಂದ ಬಸ್ಸು ಕೂಡ ಬಿಡ್ತಾನೆ ಇಲ್ಲ. ಒಟ್ನಲ್ಲಿ ಕಾರವಾರ ಡಿಪೋ ಮ್ಯಾನೇಜರ್ ಸರ್ವಾಧಿಕಾರದ ಧೋರಣೆ ಸಾರ್ವಜನಿಕರಿಗೆ ಹೊರೆಯಾಗ್ತಾ ಇದೆ. ಕಾರವಾರದ ಬಡ ಪ್ರಯಾಣಿಕರು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೂಡ ಪರಿಹರಿಸುವವರು ಯಾರು ಎಂಬ ಪ್ರಶ್ನೆ ಎದುರಾಗಿದೆ. ಸರ್ಕಾರವೇನು ಫ್ರೀ ಬಸ್ ಸೇವೆ ಬಗ್ಗೆ ಬಡಾಯಿ ಕೊಚ್ಕೊಳ್ಳುತ್ತೆ, ಆದ್ರೆ ಇಲ್ಲೊಂದು ಜಿಲ್ಲಾ ಕೇಂದ್ರದಲ್ಲೇ ಬಸ್ಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅದ್ಯಾಕೆ, ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನವೀಕರಣ ನೆಪದಲ್ಲಿ ಬಸ್ ಡಿಪೋ ಸ್ಥಳಾಂತರ. ಕಾರವಾರ ಬಸ್ ಡಿಪೋ ಶಿಫ್ಟ್ ಹಿಂದೆ ಹುನ್ನಾರ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಸರ್ಕಾರಿ ಬಸ್ ಸೇವೆ ಇದ್ದೂ ಇಲ್ಲದಂತಾಗಿದೆ. ಇಲ್ಲಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಲು ನಿತ್ಯ ತೊಂದರೆಯನ್ನ ಎದುರಿಸ್ತಾ ಇದ್ದಾರೆ. ಇತ್ತ ದೂರದ ಮಣಿಪಾಲ್ ಆಸ್ಪತ್ರೆಗೆ ತೆರಳಿ ವಾಪಸ್ಸಾಗುವ ರೋಗಿಗಳಿಗೂ ಕೂಡ ತೊಂದರೆಯಾಗ್ತಾ ಇದೆ. ಅಸಲಿಗೆ ಇದು ಕಳೆದ ಜೂನ್ ತಿಂಗಳ ಕತೆ. ಮಳೆಗೆ ಹುಬ್ಬವಾಡದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನೀರು ನಿಂತು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆಗಲೇ ಇಲ್ಲಿನ ಅಧಿಕಾರಿಗಳು ಬಸ್ ಡಿಪೋ ಸ್ಥಳಾಂತರಕ್ಕೆ ಹುನ್ನಾರ ನಡೆಸಿದ್ರಂತೆ. ಈ ಬಗ್ಗೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಗಮನಕ್ಕೆ ತಂದಾಗ ಶಾಸಕರು ಡಿಪೋಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಡಿಪೋ ಸ್ಥಳಾಂತರ ಮಾಡಬಾರದು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅಷ್ಟಾದರೂ ಅಧಿಕಾರಿಗಳು ನವೀಕರಣದ ನೆಪದಲ್ಲಿ ಈಗ ಕಾರವಾರ ಬಸ್ಗಳನ್ನು ಅಂಕೋಲಾಕ್ಕೆ ಸ್ಥಳಾಂತರಗೊಳಿಸಿದ್ದಾರೆ. ಡಿಪೋ ಮ್ಯಾನೇಜರ್ ಸೌಮ್ಯ ನಾಯ್ಕಿಗೆ ಜೂನ್ 16ರಂದು MLA ಅವರು ಹೋಗಿ ಈ ಒಂದು ಕಾರವಾರದಲ್ಲಿರ್ತಕ್ಕಂಥ ಬಸ್ಗಳನ್ನ ನೀವು ಡಿಪೋ ಚೇಂಜ್ ಮಾಡ್ತೀರಿ ಅನ್ನುವಂಥ ಒಂದು ಸುದ್ದಿ ಹರಡಿರುವುದರಿಂದ ತನಗೆಲ್ಲ ಸಂಘ ಸಂಸ್ಥೆಗಳು ಬಂದು ಹೇಳಿದರು, ಅದನ್ನು ಮಾಡಬೇಡಿ, ಮತ್ತು ಅದಕ್ಕೇನು ವ್ಯವಸ್ಥೆ ಆಗಬೇಕಂತೆಲ್ಲ ಮಾಡಿಕೊಟ್ಟು ನೀರಿನ ತುಂಬ್ತಿತ್ತು ಅದಕ್ಕೆಲ್ಲ ಸರಿಪಡಿಸಿ ಅವತ್ತೇ ಅದನ್ನು ನೀರು ಕುಲ್ಲ ಮಾಡಿ ಇದನ್ನು ಒಂದು ಕಡೆಗಿಂದ ಬಿಲ್ಡಿಂಗ್ ಆಗಲಿ ಇನ್ನೊಂದು ಕಡೆಗಿಂದ ಇದನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಈ ಹಿಂದೆ ಕಾರವಾರ ಡಿಪೋ ಮೂಲಕ ಒಟ್ಟು 76 ಬಸ್ಗಳು ವಿವಿಧ ಕಡೆಗಳಲ್ಲಿ ಸಂಚಾರ ಮಾಡ್ತಾ ಇದ್ವು. ಇದೀಗ ಬಸ್ಗಳ ಸಂಖ್ಯೆ ಕಡಿಮೆಯಾಗಿದೆ. ಬಹುತೇಕ ಬಸ್ಗಳನ್ನು ಅಂಕೋಲಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇದರಿಂದಾಗಿ ಕಾರವಾರದ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸರಿಯಾಗಿ ಸಂಚರಿಸ್ತಾ ಇಲ್ಲ. ಹೀಗಾಗಿ ನಗರ ಭಾಗಕ್ಕೆ ಬರುವಂತಹ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಬಸ್ಸಿನ ಸಮಸ್ಯೆ ಕೂಡ ಬಹಳ ಇದೆ. ಅಂದರೆ ಕಾರವಾರ ಸಿಟಿಯಲ್ಲಿ ಗ್ರಾಮೀಣ ಪ್ರದೇಶ, ಯಾಕಂದರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಈಗಾಗಲೂ ಕೂಡ 4-3 ಕಿಲೋಮೀಟರ್ ನಡ್ಕೊಂಡೇ ಬರ್ತಾರೆ ಮೇನ್ ರೋಡಿಗೆ ಬರಬೇಕಾದ್ರೆ, ಗ್ರಾಮೀಣ ಹಳ್ಳಿಗಳಲ್ಲಿ ಬರಬೇಕಾದ್ರೆ. ಪಾಪ ಹಳ್ಳಿಗಳಿಗೆ 6 ಗಂಟೆಗೆ ಇಲ್ಲಿಂದ ಬಸ್ಸು ಕೂಡ ಬಿಡ್ತಾನೆ ಇಲ್ಲ. ಒಟ್ನಲ್ಲಿ ಕಾರವಾರ ಡಿಪೋ ಮ್ಯಾನೇಜರ್ ಸರ್ವಾಧಿಕಾರದ ಧೋರಣೆ ಸಾರ್ವಜನಿಕರಿಗೆ ಹೊರೆಯಾಗ್ತಾ ಇದೆ. ಕಾರವಾರದ ಬಡ ಪ್ರಯಾಣಿಕರು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೂಡ ಪರಿಹರಿಸುವವರು ಯಾರು ಎಂಬ ಪ್ರಶ್ನೆ ಎದುರಾಗಿದೆ.